ನಾವು ಜರ್ನಲಿಸ್ಟ್ ಹೆಂಗೆ ಅಂದರೆ ಈಗ ನಾವು ಒಂದು ಬಸ್ಸಲ್ಲೇ ಸಂಚಾರ ಮಾಡಲಿ ಅಥವಾ ಟ್ರೈನಲ್ಲೇ ಹೋಗಲಿ ವಿಮಾನದಲ್ಲೇ ಹೋಗಲಿ ಅಥವಾ ನಡ್ಕೊಂಡೇ ಹೋಗ್ತಿರ್ಲಿ ಫುಟ್ಪಾತಲ್ಲಿ ಸುಮ್ಮನೆ ನಿಂತಿರಲಿ ಅಕ್ಕಪಕ್ಕದವ್ರು ಏನು ಮಾತಾಡ್ತಾರೋ ಅದನ್ನು ಸುದ್ದಿ ಅಂತ ಪರಿಗಣಿಸ್ತೀವಿ ನಾವು. ನೀವು ಹೆಂಗೆ ಈಗ ಒಂದು ಜರ್ನಿ ಮಾಡಬೇಕಾದ್ರೆ ಅಲ್ಲಿ ಯಾರೋ ಏನೋ ಮಾತಾಡಿದ್ದು ಹೆಂಗದು ಡೈಲಾಗ್ ಕನ್ವರ್ಟ್ ಆಗುತ್ತೆ, ಹೆಂಗೆ ಅದನ್ನು ನೀವು ಅಪ್ರೋಚ್ ಮಾಡ್ತೀರಿ, ಹೆಂಗೆ ಅದನ್ನು ಸ್ವೀಕಾರ ಮಾಡ್ತೀರಿ ಅಂತ? ಈಗ ಅದೇ ನಿಮಗೆ ಅದೇ ನೀವು ಹೇಳ್ದಂಗೆ ಪಾಪ ನೀವು ಎಲ್ಲರೂ ಪ್ರಶ್ನೆಯಾಗೆ ಕಾಣ್ತಾರೆ. ಎಲ್ಲ ಕಡೆನೂ ಗಾಳಿ ಬೀಸ್ತಾ ಇದೆಯಾ ಅನ್ನೋದಕ್ಕಿಂತ ಅಲ್ಲಿ ಏನಾದ್ರು ಆ ಗಾಳಿ ಏನಾದ್ರು ಬೇರೆ ಬೀಸಿದೆ. ಅಂದ್ರೆ ನಾನು ಯಾವ್ದೋ ಹಿಂಗೆ ಮಾತಾಡ್ತಾ ಹೇಳಿದ್ದೆ, ಒಬ್ಬ ಮರಳು ಕಾಂಟ್ರಾಕ್ಟ್ರು ಬೀಚ್ ನೋಡಕ್ ಹೋಗ್ತಾನೆ. ಇದೆಲ್ಲ ಬಿಟ್ಬಿಟ್ಟು ಅಂದ್ರೆ ಈ ಸ್ಟ್ರೆಸ್ ಇರುತ್ತಲ್ಲ, 4 ಮೂಟೆ ಇದು 4 ಲಾರಿ ಮರಳು ಹೋಗ್ಲಿ, ಅವನೊಂದ್ಸತಿ ಬೀಚ್ ನೋಡಕ್ ಹೋದ್ರೆ ಎಂಜಾಯ್ ಮಾಡ್ಬೇಕು ತಾನೆ ಬೀಚ್ ನ. ಎಷ್ಟೊಂದು ಮರಳು ಸುಮ್ಮನೆ ಇದೆ ಅನ್ನೋ ಮೈಂಡ್ ಸೆಟ್. ಸೊ ಹಂಗೆ ಬಟ್ ನಮ್ಗೆ ನೀವು ಹೇಳ್ದಂಗೆ ಕಲಿಕೆನೆ, ಪ್ರತಿಯೊಂದು ಮಾತುಕತೆನೂ ಕಲಿಕೆ. ಯಾರು ಏನ್ ಮಾತಾಡ್ತಾರೆ ಅದು ತುಂಬಾ ನಮಗೆ ಇದಾಗುತ್ತೆ. ಇವತ್ತು ನಾವು ಏನೋ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದೀವಿ, ಆ ಸಿನಿಮಾಗಳು ಜನಗಳಿಗೆ ಇಷ್ಟ ಆಗ್ತಾ ಇದೆ, ಆ ಸಂಭಾಷಣೆ ಹತ್ರ ಇದೆ ಅಂತ ಹೇಳಿದಾಗ ನಮ್ ಸುತ್ತಮುತ್ತ ನೋಡಿರೋದೆ. ಒಂದು ಹೋಟೆಲ್ಗೆ ಹೋಗ್ಲಿ ಅವ್ರೇನ್ ಮಾತಾಡ್ತಾರೆ, ಒಂದು ಪಬ್ಗೆ ಹೋದ್ರೆ ಅವ್ರೇನ್ ಮಾತಾಡ್ತಾರೆ, ಒಂದು ಪತ್ರಕರ್ತರ ಜೊತೆ ಕುತ್ಕೊಂಡಾಗ ಅವ್ರು ಹೆಂಗ್ ಮಾತಾಡ್ತಾರೆ. ಸೊ ಎಲ್ರೂ ಏನ್ ನಾವು ದಿನನಿತ್ಯ ನೋಡ್ತೀವಿ ಅದು ವಾಸ್ತವದ ಅಂಶಗಳನ್ನ ಈಗ ಸಿನಿಮಾ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಸ್ಪೆಷಲ್ ಇದು ಕೊಡಬಾರ್ದು. ಕತೆಗೆ ಅದರ ಇದಕ್ಕೆ ಏನ್ ನ್ಯಾಯ ಇದೆ ಅದನ್ನು ಒದಗಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದಾಗ ಈಗೀಗ ಮೈಕ್ ಬಂದ್ಬಿಟ್ಟಿದೆ ಅಂದ್ರೆ ಇದು ಮೊದ್ಲೆಲ್ಲ ಸೊಪ್ಪು ಮಾರೋರು ಒಂದ್ ಸೌಂಡ್ ಬರೋದು, ಎಕ್ಸಾಕ್ಟ್ಲಿ ಸೊಪ್ಪು ಅವ್ರದ್ದು ಏನೋ ಹೇಳೋದು. ಆದ್ರೆ ಸಿನಿಮಾ ಅಂತ ಹೇಳಿದ ತಕ್ಷಣ ಹಸಿರು ಸೊಪ್ಪು, ಇದು ತಾಜಾ ಸೊಪ್ಪು ಇದೆಲ್ಲ ಸೇರಿಸ್ಬಿಡ್ತಾರೆ. ಅದಲ್ಲ, ಅದು ಕೇಳೋರ್ಗೆ ಇಲ್ಲ ಗುರು ಏನೋ ಸೊಪ್ಪು ಮಾರೋರು ಏನಕ್ಕೆ ಹಂಗೆ ಅಂದ್ರೆ ಹಂಗ. ನಾನು ಹೇಳಿದ್ದು ಒಂದು ಎಕ್ಸಾಂಪಲ್, ಇಡೀ ಸಿನಿಮಾ ಹಂಗ್ ಬರುತ್ತೆ. ಈಗ ಎಷ್ಟೋ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ತಂದೆ ಮಗ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಅಮ್ಮ ಇಲ್ದೇ ಇದ್ರೆ ಅಂತೂ ಮಗ ಅಪ್ಪನ ಜೊತೆ ಮಾತಾಡೋ ಮಾತೇ ಇರಲ್ಲ, ಮುಖಾನೇ ನೋಡಲ್ಲ. ಅಮ್ಮ ಅಮ್ಮ ಅಂತ ಇದ್ರೆ ಏಯ್ ಇಲ್ಲ ಕಣ ಅವಳು ಇಷ್ಟೇ, ಎಲ್ಲೋದ್ಲು ಅಂತ ಕೂಡ ಕೇಳಲ್ಲ, ಅವ್ನು ಹೊರಟೋಗ್ತಾನೆ. ಅಪ್ಪ ಬಂದ್ಬಿಟ್ಟು ಏನೇ ಅಂತ ಇದ್ರೆ ಅಮ್ಮ ಇಲ್ಲ ಇಷ್ಟೇ. ಇದನ್ನ ಸಿನಿಮಾಗಳಿಗೋ ಇಲ್ಲ ಸೀರಿಯಲ್ಗಳಿಗೋ ಹೋಗ್ಬಿಟ್ಟವ, ಅಪ್ಪ ತಿಂಡಿ ತಿಂದ್ರ, ಇಲ್ಲ ಮಗನೇ ನಿಂದಾಯ್ತೇನೋ ನೋಡೋ ಅಮ್ಮ ಇಲ್ಲ, ಇದಲ್ಲ ಇದು. ಸೊ ಅದೊಂದು ಶಾರ್ಪ್ ಎಡ್ಜು ಸಿನಿಮಾಗೆ ಬೇಕು, ಅದೊಂದು ಮೀಟರ್ ಅಂತ ಕರಿತೀವಿ. ಅದು ನನಗೆ ಸೂರ್ಯ ಅವರು ಕಲಿಸಿದ್ದು. ಮತ್ತೆ ನೀವು ಹೇಳ್ದಂಗೆ ನಮ್ಮ ದಿನನಿತ್ಯದ ಪರಿಸರ ಬದುಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.